ಓಂ ಶಾಂತಿ. ಮುರಳಿ ದಿನಾಂಕ 24/10/2023. मीठे बच्चे, तुम्हें बड़ा विचित्र उस्ताद मिला है. तुम उसकी श्रीमत पर चलो तो डबल सिरताज देवता बन जाएंगे. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮಗೆ ಬಹಳ ದೊಡ್ಡದಾದ ವಿಚಿತ್ರ ಉಸ್ತಾದ್ ಸಿಕ್ಕಿದ್ದಾರೆ. ನೀವು ಅವರ ಶ್ರೀಮತದಂತೆ ನಡೆಯಿರಿ, ಆಗ ಡಬಲ್ ಕಿರೀಟಧಾರಿ ದೇವತೆಗಳಾಗುತ್ತೀರಿ. प्रश्न, पढ़ाई में कभी भी थकावट न आए, उसका सहज पुरुषार्थ क्या है? ಬಾಬಾ ಕೇಳ್ತಾ ಇದ್ದಾರೆ, ವಿದ್ಯಾಭ್ಯಾಸದಲ್ಲಿ ಎಂದಿಗೂ ಸುಸ್ತಾಗಬಾರದು, ಅದಕ್ಕೆ ಸಹಜ ಪುರುಷಾರ್ಥ ಏನಾಗಿದೆ? उत्तर, पढ़ाई के बीच में जो कभी निंदा स्तुति मान अपमान होता है, उसमें स्थिति समान रहे, उसे एक खेल समझो तो कभी थकावट नहीं आएगी. ವಿದ್ಯಾಭ್ಯಾಸದ ಮಧ್ಯದಲ್ಲಿ ಎಂದಾದರೂ ನಿಂದೆ ಸ್ತುತಿ ಮಾನ ಅಪಮಾನ ಆಗುತ್ತದೆ. ಅದರಲ್ಲಿ ಸ್ಥಿತಿ ಸಮಾನ ಇರಬೇಕು, ಆಗ ಅದನ್ನು ಆಟ ಎಂದು ತಿಳಿದಾಗ ಎಂದೂ ಸುಸ್ತಾಗುವುದಿಲ್ಲ. सबसे जास्ती निंदा तो श्री कृष्ण की हुई है, कितने कलंक लगाए हैं, फिर ऐसे श्री कृष्ण को पूछते भी है. ಹಾಗೆ ನೋಡಿದ್ರೆ ಎಲ್ಲರಿಗಿಂತ ಜಾಸ್ತಿ ಕೃಷ್ಣನಿಗೆ ನಿಂದನೆಯಾಗಿದೆ, ಎಷ್ಟೊಂದು ಕಳಂಕಗಳನ್ನು ಹೊರಿಸಿದ್ದಾರೆ. ಆದರೂ ಅಂತಹ ಕೃಷ್ಣನನ್ನ ಪೂಜೆನೂ ಕೂಡ ಮಾಡ್ತಾರೆ. तो यह गाली मिलना कोई नई बात नहीं है, इसलिए पढ़ाई में तकना नहीं है. जब तक बाप पढ़ा रहे हैं पढ़ते रहना है. ನಿಮಗೆ ನಿಂದನೆ ಮಾಡೋದು ಕೂಡ ಹೊಸ ಮಾತೇನಲ್ಲ ಅಂತ ಹೇಳ್ತಾರೆ ಬಾಬಾ. ಆದ್ದರಿಂದ ವಿದ್ಯಾಭ್ಯಾಸದಲ್ಲಿ ಸುಸ್ತಾಗಬಾರದು. ಎಲ್ಲಿಯ ತನಕ ತಂದೆ ಓದಿಸ್ತಾರೋ ಅಲ್ಲಿಯ ತನಕ ಓದ್ತಾ ಇರಬೇಕು. ಗೀತ್, बनवारी रे जीने का सहारा तेरा नाम. ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಜೀವನ ನಡೆಸೋದಕ್ಕೆ ಆಶ್ರಯದಾತ ಆಗಿದ್ದಾರೆ. ओम शांति. यह किसने कहा? किसने फरमान और ओम शांति. यह किसने कहा, किससे फरमाया और किसको? ಬಾಬಾ ಕೇಳ್ತಿದ್ದಾರೆ, ಇದನ್ನು ಯಾರು ಹೇಳಿದರು, ಯಾರಿಗೆ ಆದೇಶ ಕೊಟ್ಟರು ಮತ್ತು ಯಾರು ಹೇಳಿದರು? यह तो तुम बच्चे ही जानते हो, जिनको ही गोप गोपिया कहा जाता है. ಇದನ್ನು ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ, ನಮಗೇನೆ ಗೋಪ ಗೋಪಿಯರು ಅಂತ ಹೇಳಲಾಗ್ತದೆ. तो उन्होंने अपने बाप ಗೋಪಿ ವಲ್ಲಭ को याद किया. ನೋಡಿ, ಗೋಪಿಕೆಯರು ತಮ್ಮ ಗೋಪಿ ವಲ್ಲಭನನ್ನು ನೆನಪು ಮಾಡಿದ್ರು. ऐसा बाप सिवाय परमपिता परमात्मा के कोई हो नहीं सकता. ನೋಡಿ, ಇಂತಹ ತಂದೆ ಪರಂಪಿತ ಪರಮಾತ್ಮನ ವಿನಃ ಬೇರೆ ಯಾರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. तो याद उनको करते हैं जो होकर जाते हैं. ನೋಡಿ, ನಾವು ನೆನಪು ಕೂಡ ಯಾರು ಬಂದು ಹೋಗಿದ್ದಾರೋ ಅವರನ್ನೇ ನೆನಪು ಮಾಡ್ತೀವಿ. ಉನ್ಕಾ ಫಿರ್ ಬಾದ್ ಮೇ ಗಾಯನ್ ಹೋತಾ ಹೇ, ಅವರಿಗೇನೆ ನಂತರದಲ್ಲಿ ಗಾಯನನೂ ಕೂಡ ಆಗುತ್ತೆ. मिसाल, जैसे क्राइस्ट आया, क्रिश्चियन धर्म स्थापन करके कहाँ चला नहीं गया, उनको पालना तो जरूर करनी है, पुनर्जन्म में आना ही है. ಹೇಗೆ ಉದಾಹರಣೆ ಕೊಡ್ತಾರೆ ಬಾಬಾ. ಕ್ರಿಸ್ತ ಬಂದ, ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆ ಮಾಡಿ ಅವನೆಲ್ಲೂ ಬೇರೆ ಕಡೆ ಹೊರಟೋಗಿಲ್ಲ. ಅವನು ಪುನಃ ತನ್ನ ಧರ್ಮದವರಿಗೆ ಪಾಲನೆ ಅವಶ್ಯ ಕೊಡಲೇಬೇಕು, ಪುನರ್ಜನ್ಮದಲ್ಲಿ ಬರಲೇಬೇಕು. परंतु जो धर्म स्थापन करके गए हैं उनको वर्ष वर्ष बर्थडे मनाते हैं. ಅಲ್ಲಿ ಯಾರು ಧರ್ಮ ಸ್ಥಾಪನೆ ಮಾಡಿ ಹೋಗ್ತಾರೆ
ಅವರಿಗೆ ಪ್ರತಿ ವರ್ಷ ಜನ್ಮದಿನವನ್ನು ಆಚರಿಸ್ತಾರೆ. ಭಕ್ತಿ ಮಾರ್ಗ ಮೇ ಉನ್ಕೋ ಯಾದ್ ಕಿಯಾ ಜಾತಾ ಹೈ. ಹಾಗೆ ಭಕ್ತಿ ಮಾರ್ಗದಲ್ಲಿ ಅವರನ್ನು ನೆನಪು ಮಾಡ್ಕೊಳ್ತಾರೆ. ವೈಸೆ ಹಿ ಆಜ್ಕಲ್ ದಶಹರೆ ಕಾ ಭಿ ಉತ್ಸವ ಮನಾತೆ ಹೈ. ಹಾಗೆಯೇ ಇವತ್ತಿನ ಕಲಿಯುಗದಲ್ಲಿ ದಶಹರನೂ ಕೂಡ ಉತ್ಸವದ ರೂಪದಲ್ಲಿ ಆಚರಿಸ್ತಾರೆ. ಮನಾನಾ ಹೋತಾ ಹೇ ತೋ ಜರೂರ್ ಶುಭ ಹಿ ಹೋಗಾ. ಆಚರಿಸ್ತಾರೆ ಅಂತಂದರೆ ಅದರಲ್ಲಿ ಏನೋ ಒಂದು ಶುಭನೇ ಇರಬೇಕು. ಕೊಯ್ ಅಚ್ಚಾ ಕರ್ಕೆ ಜಾತೆ ಹೇ ತೋ ಉನ್ಕಾ ಉತ್ಸವ ಮನಾಯಾ ಜಾತಾ ಹೈ. ಯಾರಿಗೆ ಒಳ್ಳೆಯದನ್ನು ಮಾಡಿ ಹೋಗ್ತಾರೋ ಅವರದನ್ನೇ ಉತ್ಸವವನ್ನು ಆಚರಣೆ ಮಾಡಲಾಗ್ತದೆ. ದೀಪಮಾಲಾ ಕಾ ಭಿ ಉತ್ಸವ ಮನಾಯಾ ಜಾತಾ ಹೈ. ಹಾಗೆ ದೀಪಾವಳಿ ಹಬ್ಬದ್ದು ಕೂಡ ಉತ್ಸವವನ್ನು ಆಚರಣೆ ಮಾಡಲಾಗ್ತದೆ. ಶ್ರೀಕೃಷ್ಣ ಜಯಂತಿ ಮನಾಯಿ ಜಾತಿ ಹೈ. ಹಾಗೆ ಶ್ರೀಕೃಷ್ಣನ ಜಯಂತಿಯನ್ನು ಕೂಡ ಆಚರಿಸಲಾಗ್ತದೆ. ಜೋ ಹೋಕರ್ ಜಾತೆ ಹೈ ಉನ್ಕಾ ಫಿರ್ ಉತ್ಸವ ಮನಾತೆ ಹೈ. ಯಾರು ಬಂದು ಒಳ್ಳೆಯದನ್ನು ಮಾಡಿ ಹೋಗ್ತಾರೆ ಅವರಿಗೆ ಉತ್ಸವವನ್ನು ಆಚರಿಸಲಾಗ್ತದೆ. अब भारतवासियों को तो यह पता है नहीं कि यह राखी उत्सव आदि क्यों मनाते हैं. ಅರೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಈಗ ಭಾರತವಾಸಿಗಳಿಗಂತೂ ಈ ರಾಖಿ ಉತ್ಸವ ಮುಂತಾದವುಗಳನ್ನು ಯಾಕೆ ಆಚರಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಕ್ಯಾ ಹುವಾತಾ, ಹಾಗಾದ್ರೆ ಅದೇನಾಗಿತ್ತು. ಕ್ರೈಸ್ಟ್ ಆದಿ ಕೋ ಜಾನ್ತೆ ಹೇ ಕಿ ಯಹ ಧರ್ಮ ಸ್ಥಾಪನ್ ಕರ್ಕೆ ಆಯೇ ಥೇ. ಕ್ರಿಸ್ತ ಬುದ್ಧ ಇವರ ಬಗ್ಗೆ ತಿಳ್ಕೊಂಡಿದ್ದಾರೆ. ಇವರೆಲ್ಲ ಧರ್ಮ ಸ್ಥಾಪನೆ ಮಾಡೋದಕ್ಕೆ ಬಂದಿದ್ರು. ಇಸ್ ಸಮಯ ಸಭಿ ಆಸುರಿ ಸಂಪ್ರದಾಯ ಹೇ. ಈ ಸಮಯದಲ್ಲಿ ನೋಡಿ ಎಲ್ಲರೂ ಆಸುರಿ ಸಂಪ್ರದಾಯದವರು. ತುಮ್ ಹೋ ಈಶ್ವರೀಯ ಸಂಪ್ರದಾಯ. ಅರೆ ನೀವೆಲ್ಲರೂ ಈಶ್ವರೀಯ ಸಂಪ್ರದಾಯದವರು. ಅಬ್ ಬಾಪ್ ರಾಮ್ ಆಕರ್ ದೈವಿ ಶ್ರೇಷ್ಠಾಚಾರಿ ಬನಾ ರಹೆ ಹೇ ಅಥವಾ ऐसे कहे कि परमपिता आकर स्वर्ग का उद्घाटन कर रहे हैं ಅಥವಾ ಫೌಂಡೇಶನ್ ಡಾಲ್ ರಹೆ ಹೇ. ಈಗ ತಂದೆ ರಾಮನೇ ಬಂದು ದೈವಿ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತಿದ್ದಾರೆ. ಅಥವಾ ಈ ರೀತಿ ಹೇಳ್ಬೋದು, ಪರಂಪಿತನೇ ಬಂದು ಸ್ವರ್ಗದ ಉದ್ಘಾಟನೆ ಮಾಡ್ತಿದ್ದಾರೆ ಅಥವಾ ಫೌಂಡೇಶನ್ ಅನ್ನು ಹಾಕ್ತಾ ಇದ್ದಾರೆ. ಓಪನಿಂಗ್ ಸೆರೆಮನಿ ಬಿ ಕಹ ಸಕ್ತೆ ಹೇ. ಇದನ್ನು ಓಪನಿಂಗ್ ಸೆರೆಮನಿ ಅಂತಲೂ ಕೂಡ ಹೇಳಬಹುದು. ಭಾರತ ಮೇ ಶ್ರೇಷ್ಠಾಚಾರಿ ಮಹಾರಾಜ ಮಹಾರಾಣಿ ಹೋಕರ್ ಗಯೇ ಹೇ. ಸತ್ಯುಗಿ ದೇವಿ ದೇವತಾಯ್ ಡಬಲ್ ಸಿರತಾಜ್ ತೆ. ಭಾರತದಲ್ಲಿ ಶ್ರೇಷ್ಠಾಚಾರಿ ಮಹಾರಾಜ ಮಹಾರಾಣಿಗಳು ಬಂದು ಹೋಗಿದ್ದಾರೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳೇ ಡಬಲ್ ಕಿರೀಟಧಾರಿಗಳಾಗಿರುತ್ತಾರೆ. ಪವಿತ್ರತಾ ಕಾ ತಾಜ್ ಬಿ ಥಾ ಔರ್ ರತ್ನ ಜಡಿತ ತಾಜ್ ಬಿ ಥಾ. ಸತ್ಯಯುಗದಲ್ಲಿ ಇದ್ದಾಗ ದೇವತೆಗಳಿಗೆ ಪವಿತ್ರತೆಯ ಒಂದು ಕಿರೀಟನೂ ಕೂಡ ಇತ್ತು, ಮತ್ತೊಂದು ರತ್ನ ಜಡಿತ ಕಿರೀಟನೂ ಕೂಡ ಇತ್ತು. विकारी राजाओं को सिर्फ रत्न जड़ित ताज होता है. डबल ताज वालों की सिंगल ताज वाले पूजा करते हैं. परंतु कब होकर गए, कैसे राज्य पाया, यह किसको पता नहीं है. ನೋಡಿ, ದ್ವಾಪರ ಯುಗದ ವಿಕಾರಿ ರಾಜರುಗಳಿಗೆ ಕೇವಲ ರತ್ನ ಜಡಿತ ಕಿರೀಟ ಇರುತ್ತದೆ. ನೋಡಿ, ಡಬಲ್ ಕಿರೀಟಧಾರಿಗಳು ಸಿಂಗಲ್ ಕಿರೀಟಧಾರಿಗಳನ್ನು ಪೂಜೆ ಮಾಡುತ್ತಾರೆ. ಆದರೆ ಅವರು ಯಾವಾಗ ಇದ್ದು ಹೋದರು, ಹೇಗೆ ರಾಜ್ಯ ಪಡ್ಕೊಂಡ್ರು, ಇದು ಯಾರಿಗೂ ಗೊತ್ತಿಲ್ಲ. ಲಕ್ಷ್ಮೀ ನಾರಾಯಣ್ ಇತನೆ ಶ್ರೇಷ್ಠ डबल सिरताज देवी देवता थे, उनको ऐसा श्रेष्ठ बनाने वाला कौन, यह बाप बैठ समझाते हैं. ಲಕ್ಷ್ಮೀನಾರಾಯಣರು ಇಷ್ಟೊಂದು ಶ್ರೇಷ್ಠ ಡಬಲ್ ಕಿರೀಟಧಾರಿ ದೇವಿ ದೇವತೆಗಳಾಗಿದ್ದರು. ಅವರನ್ನು ಆ ತರಹ ಶ್ರೇಷ್ಠ ಮಾಡಿದವರು ಯಾರು, ಅದನ್ನು ತಂದೆನೇ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಭಿ ದಶಹರಾ ಮನಾತೆ ಹೇ. तुम जानते हो जरूर कुछ हुआ है जिस कारण दशहरा मनाते हैं. रावण को जलाते हैं परंतु वह जलने की चीज़ है नहीं. ಈಗ ಬಾಬಾ ಹೇಳ್ತಾರೆ, ನೀವೆಲ್ಲರೂ ದಶಹರಾ ಆಚರಿಸ್ತೀರಿ, ನಿಮಗೆ ಗೊತ್ತಿದೆ ಅವಶ್ಯವಾಗಿ ಏನೋ ನಡೆದಿದೆ, ಆ ಕಾರಣಕ್ಕೆ ನಾವೆಲ್ಲರೂ ದಶಹರಾ ಆಚರಿಸ್ತೀವಿ, ರಾವಣನನ್ನು ಸುಡುತ್ತೀವಿ. ಆದರೆ ರಾವಣ ಸುಡುವಂತಹ ವಸ್ತು ಅಲ್ಲ ಅಂತ ಹೇಳ್ತಾರೆ. ಅಭಿ ಉನ್ಕಾ ರಾಜ್ಯ ಪೂರಾ ಹೋತಾ ಹೇ.
ಈಗ ಆ ರಾವಣನ ರಾಜ್ಯ ಪೂರ ಮುಗಿತಾ ಇದೆ. जब तक राम राज्य स्थापन हो जाए तब तक यह ಭ್ರಷ್ಟಾಚಾರಿ ರಾಜ್ಯ ಚಲನಾ ಹೇ. ಬಾಬಾ ಹೇಳ್ತಾರೆ, ಎಲ್ಲಿಯ ತನಕ ರಾಮರಾಜ್ಯ ಸ್ಥಾಪನೆಯಾಗುತ್ತೋ ಅಲ್ಲಿಯ ತನಕ ಈ ಭ್ರಷ್ಟಾಚಾರಿ ರಾಜ್ಯ ನಡೀತಾನೆ ಇರ್ತದೆ. रावण राज्य खत्म हो, राम राज्य स्थापन हुआ था, उसकी सेरेमनी मनाते रहते हैं. ರಾವಣ ರಾಜ್ಯ ಸಮಾಪ್ತಿಯಾಗಿ ರಾಮರಾಜ್ಯ ಸ್ಥಾಪನೆಯಾಗತ್ತೆ, ಅದರದೇ ಸೆರೆಮನಿಯನ್ನು ಆಚರಣೆ ಮಾಡಲಾಗತ್ತೆ. रावण को जलाते हैं, इससे सिद्ध करते हैं बरोबर ಭ್ರಷ್ಟಾಚಾರಿ ಆಸುರಿ ರಾಜ್ಯ ಹೇ. ನೋಡಿ, ರಾವಣನನ್ನು ಸುಡ್ತಾ ಇದ್ದಾರೆ ಅಂದರೆ ಅದರಿಂದ ಸಿದ್ಧನೇ ಆಗುತ್ತೆ, ಬರೋಬರ್ ಈ ಸಮಯದಲ್ಲಿ ಭ್ರಷ್ಟಾಚಾರಿ ಆಸುರಿ ರಾಜ್ಯ ನಡೀತಾ ಇದೆ. ಭ್ರಷ್ಟಾಚಾರಿ ಕಿ ಬಿ ಗ್ರೇಡ್ಸ್ रहती है. ಬಾಬಾ ಹೇಳ್ತಾರೆ, ಭ್ರಷ್ಟಾಚಾರಕ್ಕೂ ಕೂಡ ಗ್ರೇಡ್ಸ್ಗಳಿದೆ ಅಂತ ಹೇಳ್ತಾರೆ ಬಾಬಾ. ಭ್ರಷ್ಟಾಚಾರ ದ್ವಾಪರ ಸೇ ಶುರು ಹೋತಾ ಹೇ. ಹಾಗೆ ನೋಡಿದರೆ ಭ್ರಷ್ಟಾಚಾರನೂ ಕೂಡ ದ್ವಾಪರದಿಂದ ಶುರುವಾಗ್ತದೆ. पहले 2 कला भ्रष्टाचार रहता है और फिर 4 कला, फिर 8 कला, 10 कला, बढ़ते बढ़ते 16 कला ಭ್ರಷ್ಟಾಚಾರ हो गया है. ಬಾಬಾ ಹೇಳ್ತಿದ್ದಾರೆ, ಭ್ರಷ್ಟಾಚಾರದ ಕಲೆಗಳು ಹೇಗೆ ಏರ್ತಾ ಹೋಗ್ತವೆ ಅಂತ ಹೇಳ್ತಾರೆ ಬಾಬಾ. ಮೊದಲಿಗೆ ಭ್ರಷ್ಟಾಚಾರದಲ್ಲಿ ಎರಡು ಕಲೆಗಳಿರುತ್ತೆ, ನಂತರ 4 ಕಲೆಗಳು, 8 ಕಲೆಗಳು, ನಂತರ 10 ಕಲೆ, ಹೀಗೆ ಬೆಳೀತಾ ಬೆಳೀತಾ ವೃದ್ಧಿ ಆಗ್ತಾ ಆಗ್ತಾ 16 ಕಲಾ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ. अभी फिर 16 कला भ्रष्टाचार को बदलाए, 16 कला श्रेष्ठाचारी बनाना एक बाप का ही काम है. ಈಗ ಪುನಃ 16 ಕಲಾ ಭ್ರಷ್ಟಾಚಾರವನ್ನು ಬದಲಾಯಿಸಿ 16 ಕಲಾ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡೋದು ಒಬ್ಬ ತಂದೆದೇ ಕೆಲಸವಾಗಿದೆ. बाप समझाते हैं, इस समय रावण राज्य है, राम राज्य श्रेष्ठ राज्य था, अभी वह भ्रष्ट बन गए हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಸಮಯ ರಾವಣ ರಾಜ್ಯ ಆಗಿದೆ, ರಾಮರಾಜ್ಯ ಶ್ರೇಷ್ಠ ರಾಜ್ಯ ಇತ್ತು, ಈಗದು ಭ್ರಷ್ಟ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಶ್ರೇಷ್ಠಾಚಾರಿ ಭಾರತಕ್ಕೂ ಸ್ವರ್ಗ ಕಹಾ ಜಾತಾ ಹೇ. ಹಾಗೆ ಶ್ರೇಷ್ಠಾಚಾರಿ ಭಾರತವನ್ನೇ ಸ್ವರ್ಗ ಅಂತ ಕರೆಯಲಾಗ್ತದೆ. ವಹಿ ರಾಜ್ಯ ಅಬ ಭ್ರಷ್ಟಾಚಾರಿ ಹೋ ಗಯಾ ಹೇ. ಈಗ ಅದೇ ರಾಜ್ಯ ಭ್ರಷ್ಟಾಚಾರಿಯಾಗಿದೆ. ಅಬ ಬಾಪ್ कहते हैं, मैं आया हूँ ಭ್ರಷ್ಟಾಚಾರಿ राज्य को ಶ್ರೇಷ್ಠಾಚಾರಿ राज्य बनाने लिए. ಈಗ ಬಾಬಾನೂ ಕೂಡ ಹೇಳ್ತಾ ಇದ್ದಾರೆ, ನಾನು ಬಂದಿದ್ದೀನಿ ಭ್ರಷ್ಟಾಚಾರಿ ರಾಜ್ಯವನ್ನು ಶ್ರೇಷ್ಠಾಚಾರಿ ರಾಜ್ಯವನ್ನು ಮಾಡೋದಕ್ಕೆ. यादव कुल भी है, कौरव कुल भी है, यादव कुल में भी अनेक धर्म है. जो श्रेष्ठाचारी दैवी राज्य के थे वहाँ धर्म भ्रष्ट कर्म भ्रष्ट बन पड़े हैं. फिर बाप श्रेष्ठ कर्म सिखलाते हैं. ನೋಡಿ, ಈಗ ಬಾಬಾ ಹೇಳ್ತಿದ್ದಾರೆ, ನಾನು ಬಂದಿದ್ದೀನಿ ಭ್ರಷ್ಟಾಚಾರಿ ರಾಜ್ಯವನ್ನು ಶ್ರೇಷ್ಠಾಚಾರಿ ರಾಜ್ಯ ಮಾಡಲಿಕ್ಕೆ. ಇಲ್ಲಿ ಯಾದವ ಕುಲನೂ ಇದೆ, ಕೌರವ ಕುಲನೂ ಇದೆ. ಯಾದವ ಕುಲದಲ್ಲೂ ಕೂಡ ಅನೇಕ ಧರ್ಮಗಳಿದೆ ಅಂತ ಹೇಳ್ತಾರೆ. ಯಾರು ಶ್ರೇಷ್ಠಾಚಾರಿ ದೇವಿ ದೇವತಾ ಧರ್ಮದವರಾಗಿದ್ರು ಅವರೇ ಈಗ ಧರ್ಮಭ್ರಷ್ಟರು ಕರ್ಮಭ್ರಷ್ಟರು ಆಗಿದ್ದಾರೆ. ಪುನಃ ತಂದೆ ಶ್ರೇಷ್ಠ ಕರ್ಮವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಭಕ್ತಿ ಮಾರ್ಗ ಮೇ उत्सव मनाते आए हैं, जरूर भगवान आया था, 5000 वर्ष की बात है. ನೋಡಿ, ಭಕ್ತಿ ಮಾರ್ಗದಲ್ಲಿ ಉತ್ಸವಗಳನ್ನು ಆಚರಿಸ್ತಾ ಬಂದಿದ್ದೀರಿ ಅಂತಂದರೆ ಅವಶ್ಯ ಭಗವಂತನೂ ಕೂಡ ಬಂದಿದ್ರು. ಬಂದೋಗಿ 5000 ವರ್ಷದ ಮಾತಾಯಿತು. ಬಾಪ್ ನೆ ಆಕರ್ ಭ್ರಷ್ಟಾಚಾರಿ ಕೋ ಶ್ರೇಷ್ಠಾಚಾರಿ ಬನಾಯಾ ತಾ. ಹಾಗೆ ತಂದೆನೇ ಬಂದು ಭ್ರಷ್ಟಾಚಾರಿಯನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡಿದ್ರು. ಸಾರಿ ದುನಿಯಾ ಕೋ ಶ್ರೇಷ್ಠಾಚಾರಿ ಬನಾನಾ ಬಾಪ್ ಕಾ ಹಿ ಕಾಮ ಹೇ. ಇಡೀ ಜಗತ್ತನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡುವುದು ತಂದೆದೇ ಕೆಲಸ ಆಗಿದೆ. ಫಿರ್
उनकी पालना करने लिए तुमको ऊपर से भेज देते हैं. ನಂತರ ಅವರನ್ನು ಪಾಲನೆ ಮಾಡಲಿಕ್ಕೋಸ್ಕರ ಮೇಲಿನಿಂದ ಮಕ್ಕಳನ್ನು ಕಳಿಸ್ಕೊಡುತ್ತಾರೆ. तुमने जो देवी देवता धर्म की स्थापना की है उसकी फिर जाकर पालना करो. ಯಾರು ನೀವು ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡಿದಿರಿ, ಹೋಗಿ ನೀವೇ ಅವರ ಪಾಲನೆಯನ್ನು ಮಾಡಿ. ऐसे कोई कहते नहीं ऑटोमेटिकली यह ड्रामा अनुसार होता है. ಹಾಗಂತ ಮೇಲೆ ವತನದಲ್ಲಿ ಪರಮಧಾಮದಲ್ಲಿ ಕುತ್ಕೊಂಡು ಯಾರಿಗೂ ಹೇಳಲ್ಲ ನೀವು ಕೆಳಗಡೆ ಹೋಗಿ ಅಂತೇಳಿ. ಅದೆಲ್ಲ ಆಟೋಮೆಟಿಕಲಿ ನಾಟಕದ ಅನುಸಾರವಾಗಿ ನಡೀತಾ ಇರ್ತದೆ. तुम श्रेष्ठाचारी बन जाएंगे फिर सृष्टि भी सतो प्रधान श्रेष्ठाचारी बन जाएगी. अभी तो 5 तत्व भी तमो प्रधान है. कितनी उथल पाताल होती रहती है. ನೀವು ಶ್ರೇಷ್ಠಾಚಾರಿ ಆಗ್ಬಿಟ್ರಿ ಅಂತಂದರೆ ಸೃಷ್ಟಿನೂ ಕೂಡ ಸತೋಪ್ರಧಾನ ಶ್ರೇಷ್ಠಾಚಾರಿ ಆಗಿಬಿಡುತ್ತದೆ. ಈಗ ನೋಡಿ ಪಂಚತತ್ವಗಳು ತಮೋ ಪ್ರಧಾನ ಆಗಿದೆ. ಎಷ್ಟೊಂದು ಏರುಪೇರು ಆಗ್ತಾ ಇದೆ ಅಂತ ಹೇಳ್ತಾರಮ್ಮ. ಮನುಷ್ಯ ಕಿತನೆ ದುಃಖಿ ಹೋತೆ ಹೇ. ಒಂದು ವೇಳೆ ತಮೋ ಪ್ರಧಾನ ತತ್ವದಿಂದ ಮನುಷ್ಯನಿಗೆ ಎಷ್ಟೊಂದು ದುಃಖ ಆಗುತ್ತೆ ಅಂತ ಹೇಳ್ತಾರೆ ಮಾಮ. ಕರೋಡೋं का नुकसान हो जाता है. ಮತ್ತು ಕೋಟ್ಯಾಂತರ ಪ್ರಮಾಣದ ನುಕ್ಸಾನು ಕೂಡ ಆಗ್ಬಿಡುತ್ತೆ. ಸತ್ಯಯುಗ में यहाँ कोई भी उपद्रव नहीं होते. ಆದರೆ ಸತ್ಯಯುಗದಲ್ಲಿ ಇದು ಯಾವುದೇ ಪ್ರಕಾರದ ಉಪದ್ರವ ಆಗೋದಿಲ್ಲ. ಉಪದ್ರವ ಹೋತೆ ಹೇ ನರಕ ಮೇ. ಇನ್ನು ಉಪದ್ರವಗಳಾಗೋದೇ ನರಕದಲ್ಲಿ. उपद्रव भी पहले 2 कला वाले थे अभी 16 कला वाले बन गए हैं. ಇದೇನು ತತ್ವಗಳಿಂದ ಉಪದ್ರವಗಳು ಆಗ್ತಾ ಇದೆ, ಇದು ಮೊದಲು ಬರೀ 2 ಕಲೆ ಅಷ್ಟೇ ಇತ್ತು ಅಂತ ಹೇಳ್ತಾರೆ ಬಾಬಾ. ಈಗ ತಮೋಪ್ರಧಾನ ಪ್ರಕೃತಿಯಲ್ಲೂ ಕೂಡ 16 ಕಲಾ ಏನಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ, ಉಪದ್ರವ ಕೊಡುವಂತಹ ಶಕ್ತಿ ಬಂದಿದೆ. यह सब डिटेल में समझाने की बातें हैं और है बहुत सहज, परंतु समझते नहीं हैं ना समझा सकते हैं. ಇದು ನೋಡಿ ಬಾಬಾ ಹೇಳ್ತಾ ಇರೋ ಎಲ್ಲ ಮಾತುಗಳು ಡೀಟೇಲ್ ಆಗಿ ತಿಳಿಸಿಕೊಡುವಂಥ ಮಾತುಗಳು. ಆದರೆ ತಿಳ್ಕೊಳ್ಳೋಕೆ ಭಾಳ ಸಹಜ ಅಂತ ಹೇಳ್ತಾರೆ ಬಾಬಾ. ಆದರೆ ಮಕ್ಕಳು ತಿಳ್ಕೊಳ್ಳೋದು ಇಲ್ಲ, ಮತ್ತೊಬ್ಬರಿಗೆ ತಿಳಿಸ್ಕೊಡೋದು ಇಲ್ಲ. तो यह रावण को जलाना द्वापर से शुरू होता है. ಇದು ರಾವಣನನ್ನು ಸುಡೋದೇನಿದೆ ಇದು ದ್ವಾಪರದಿಂದ ಶುರುವಾಗುತ್ತೆ. ऐसे थोड़े ही कहेंगे 5000 ವರ್ಷ हुए. ನೋಡಿ ಈ ತರಹ ಏನಾದ್ರು ಹೇಳಲಿಕ್ಕೆ ಬರುತ್ತಾ 5000 ವರ್ಷಗಳಾಯಿತು ಅಂತ. ಭಕ್ತಿ ಮಾರ್ಗ ಶುರು ಹೋತಾ ಹೇ ತೋ ಯಹ ಉಪದ್ರವ ಭಿ ಶುರು ಹೋತೆ ಹೇ. ಯಾವಾಗ ದ್ವಾಪರದಲ್ಲಿ ಭಕ್ತಿ ಮಾರ್ಗ ಶುರುವಾಗುತ್ತೋ ಆಗ ಉಪದ್ರವಗಳು ಶುರುವಾಗ್ತದೆ. अब फिर रावण राज्य का विनाश राम राज्य की स्थापना कैसे होती है सो तुम जानते हो. ಈಗ ಬಾಬಾ ಹೇಳ್ತಾರೆ ರಾವಣ ರಾಜ್ಯದ ವಿನಾಶ, ರಾಮ ರಾಜ್ಯದ ಸ್ಥಾಪನೆ ಹೇಗಾಗತ್ತೆ, ಸೊ ಅದನ್ನು ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಮನುಷ್ಯ ನಹಿ ಜಾನ್ತೆ ರಾವಣ ಕ್ಯಾ ಹೇ. ಅರೆ ಕಲಿಯುಗದ ಮನುಷ್ಯರಿಗೆ ಇದು ಕೂಡ ಗೊತ್ತಿಲ್ಲ ರಾವಣ ಅಂದರೆ ಏನಾಗಿದ್ದಾನೆ. ಬಾಪ್ कहते हैं लंका तो कोई थी नहीं, सतयुग में लंका होती नहीं, बहुत थोड़े मनुष्य होते हैं. ಅದಕ್ಕೆ ಬಾಬಾ ಹೇಳ್ತಾರೆ ಲಂಕಾ ಅನ್ನೋದು ರಾವಣನ ರಾಜ್ಯ ಎಲ್ಲೂ ಇರಲೇ ಇಲ್ಲ, ಸತ್ಯಯುಗದಲ್ಲಂತೂ ಲಂಕೆ ಇರೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಜನಸಂಖ್ಯೆನೇ ಬಹಳಷ್ಟು ಕಡಿಮೆ ಇರುತ್ತೆ. ಜಮುನಾ ಕಾ ಕಂಠ ಹೇ, ಅಲ್ಲಿ ಯಮುನಾ ನದಿಯ ದಡ ಇರುತ್ತೆ. ಅಜ್ಮೇರ್ ಮೇ ವೈಕುಂಠ ಕಾ ಮಾಡೆಲ್ ಭಿ ದಿಖಾತೆ ಹೇ ಪರಂತು ಸಮಜ್ತೆ ನಹಿ. ಇನ್ನು ಅಜ್ಮೇರದಲ್ಲಿ ಜೈನ್ ಮಂದಿರ ವೈಕುಂಠದ ಮಾಡೆಲ್ ತೋರಿಸ್ತಾರೆ ಒಳಗಡೆಗೆ, ಆದರೆ ಅದೇನು ಅಂತ ಮನುಷ್ಯರಿಗೆ ಅರ್ಥನೂ ಆಗೋದಿಲ್ಲ. ಸೋನೆ ಕೆ महल आदि बनाने में वह कोई देर नहीं लगती है, मशीनरी पर झट गलाकर ಟೈಲ್ಸ್ बनाते हैं. ನೋಡಿ ಚಿನ್ನದ ಮಹಲೆಗಳನ್ನು ತಯಾರು ಮಾಡೋದಕ್ಕೂ ಕೂಡ ಅಲ್ಲೇನು ತಡನೇ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಮಷಿನರಿಯಲ್ಲಿ ಟೈಲ್ಸ್ಗಳನ್ನು ಹೇಗೆ ಕಟ್ ಮಾಡಿ ಜೋಡಿಸ್ತಾರೋ ಹಾಗೆ ಅಲ್ಲೂ ಕೂಡ ಏನು ಮಾಡ್ತಾರಂತೆ ಚಿನ್ನದ ಮಹಲನ್ನು
ಬಹಳ ವೇಗದ ಪ್ರಮಾಣದಲ್ಲಿ ತಯಾರು ಮಾಡ್ತಾರೆ. तुम बच्चे जानते हो यह जो साइंस है जिससे विनाश होता है वही फिर तुमको वह काम में आएगी. ಈಗ ಮಕ್ಕಳಿಗೂ ಕೂಡ ಗೊತ್ತಿದೆ ಇಲ್ಲಿನ ವಿಜ್ಞಾನ ಏನಿದೆ ಇದರಿಂದ ವಿನಾಶ ಏನಾಗ್ತಾ ಇದೆ ಅದೇ ಪುನಃ ನಮಗೆ ಸತ್ಯಯುಗದಲ್ಲಿ ಉಪಯೋಗಕ್ಕೆ ಬರ್ತದೆ. अभी यह एरोप्लेन आदि बड़ी खुशी के लिए बनाते हैं उनसे ही विनाश करेंगे. ಈಗ ಏರೋಪ್ಲೇನ್ಗಳನ್ನೆಲ್ಲ ತಯಾರು ಮಾಡ್ತಿದ್ದಾರೆ ಅಂದರೆ ಖುಷಿಗೋಸ್ಕರ ತಯಾರಿಸ್ತಾ ಇದ್ದಾರೆ, ಅಂತಿಮದಲ್ಲಿ ಅವುಗಳಿಂದಲೇ ವಿನಾಶನೂ ಕೂಡ ಮಾಡ್ತಾರೆ. ತೋ ಯಹ ಏರೋಪ್ಲೇನ್ ಸುಖ ಕೆ ಲಿಯೇ ಬಿ ಹೇ ತೋ ದುಃಖ ಕೆ ಲಿಯೇ ಬಿ ಹೇ. ಹಾಗಾಗಿ ಇದು ಏರೋಪ್ಲೇನ್ಗಳೇನಿದೆ ಇದು ಸುಖಕ್ಕಾಗೂ ಇದೆ ಮತ್ತು ದುಃಖಕ್ಕಾಗಿಯೂ ಇದೆ. ಅಲ್ಪಕಾಲಕ್ಕೆ ಲಿಯೇ ಸುಖ ಹೇ. ಈ ಏರೋಪ್ಲೇನ್ಗಳು ಅಂದರೆ ಇದು ಅಲ್ಪಕಾಲದ ಸುಖ ಅಂತ ಹೇಳ್ತಾರೆ ಬಾಬಾ. 100 वर्ष के अंदर यह सब चीज़ें निकली है तो 100 वर्ष के अंदर इतना सब हुआ है. ನೋಡಿ 100 ವರ್ಷದೊಳಗೆ ಇಷ್ಟೆಲ್ಲ ವಸ್ತುಗಳನ್ನು ತಯಾರು ಮಾಡಿದ್ದಾರೆ ವಿಜ್ಞಾನದ್ದು ಅಂತಂದರೆ ಈ 100 ವರ್ಷದೊಳಗೇನೆ ಇಷ್ಟೊಂದು ಏನೆಲ್ಲ ವಿನಾಶದ ಸಾಮಗ್ರಿಗಳು ಕೂಡ ತಯಾರಾಗಿದೆ. तो तुम विचार करो जब विनाश होगा फिर नई दुनिया में कितने थोड़े समय में सब चीज़ें बन जाएगी. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಈಗ ನೀವೇ ವಿಚಾರ ಮಾಡ್ರಿ, ಯಾವಾಗ ವಿನಾಶ ಆಗುತ್ತೋ ನಂತರ ಹೊಸ ಪ್ರಪಂಚದಲ್ಲಿ ಎಷ್ಟು ಕಡಿಮೆ ಸಮಯದಲ್ಲಿ ಎಲ್ಲ ವಸ್ತುಗಳು ತಯಾರಾಗ್ಬಿಡುತ್ತವೆ. ವಹ ತೋ ಜಟ್ ಸೋನೆ ಕೆ ಮಹಲ್ ಬನ್ ಜಾತೆ ಹೇ. ಸತ್ಯಯುಗದಲ್ಲಿ ತಕ್ಷಣನೇ ಚಿನ್ನದ ಮಹಲೇ ತಯಾರಾಗ್ಬಿಡುತ್ತೆ ಅಂತ ಹೇಳ್ತಾರೆ ಮಾಮ. भारत में सोने चांदी के कितने महल जड़ित से जड़े हुए बनते हैं. ನೋಡಿ ಇದೇ ಭಾರತದಲ್ಲಿ ವಜ್ರ ಮತ್ತು ರತ್ನಗಳು, ಚಿನ್ನ, ಬೆಳ್ಳಿ, ಬಂಗಾರ ಇವೆಲ್ಲ ಮಹಲುಗಳಿಗೆ ಎಷ್ಟು ಬೇಗನೆ ತಯಾರಾಗಿ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ ಮಾಮ. ವಹ ದರ್ಬಾರ್ ಬಡಿ ಬಂತಿ ಹೇ, ರಾಜೆ ರಜವಾಡೆ आपस में मिलते होंगे, उसको पांडव सभा नहीं कहेंगे, उनको कहेंगे लक्ष्मी नारायण के राजधानी की सभा. ನೋಡಿ ಅಲ್ಲಿ ದರ್ಬಾರು, ರಾಜನ ದರ್ಬಾರನ್ನು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರುತ್ತೆ. ಅಲ್ಲಿ ರಾಜರು, ಮಹಾರಾಜರು, ದೊಡ್ಡ ದೊಡ್ಡ ಎಲ್ಲ ಗಣ್ಯರು ಪರಸ್ಪರ ಒಬ್ರಿಗೊಬ್ರಿಗೆ ಮಿಲನ ಮಾಡ್ತಿರ್ತಾರೆ. ಅದನ್ನು ಪಾಂಡವ ಸಭೆ ಅಂತ ಹೇಳಲ್ಲ, ಅದಕ್ಕೇನಂತ ಹೇಳ್ತಾರೆ ಬಾಬಾ, ಲಕ್ಷ್ಮೀನಾರಾಯಣರ ರಾಜಧಾನಿಯ ಸಭೆ ಅಂತ ಹೇಳ್ತಾರೆ. ಪ್ರಿನ್ಸ್ ಪ್ರಿನ್ಸೇಜ್ ಸಬ್ ಆಕರ್ ಬೇಡ್ತೆ ಹೇ. ಆ ಮಹಾರಾಜನ ಸಭೆಯಲ್ಲಿ ರಾಜಕುಮಾರ ರಾಜಕುಮಾರಿಯರೆಲ್ಲರೂ ಬಂದು ಕೂತ್ಕೋತಾರೆ. ಬ್ರಿಟಿಷ್ ಗवर्नमेंट थी तो प्रिंस प्रिंसेज महाराजाओं की बड़ी सभा लगती थी. ಬಾಬಾ ಹೇಳ್ತಾರೆ, ಯಾವಾಗ ಬ್ರಿಟಿಷ್ ಸರ್ಕಾರ ಇತ್ತೋ ಆಗ ರಾಜಕುಮಾರ ರಾಜಕುಮಾರಿಯರ ಮಹಾರಾಜರುಗಳ ಬಹಳ ದೊಡ್ಡ ಸಭೆನೇ ಸೇರ್ತಾ ಇತ್ತು. ಸಬ್ ರಾಜಾಯಿ ತಾಜ್ ಲಗಾಕರ್ ಬೇಡ್ತೈತೆ. ಎಲ್ಲ ರಾಜಕುಮಾರ ರಾಜಕುಮಾರಿಯರು ಮಹಾರಾಜರು ಎಲ್ಲರೂ ಕಿರೀಟ ಧಾರಣೆ ಮಾಡಿಕೊಂಡೇ ಕೂತ್ಕೊಂಡಿರ್ತಿದ್ರು. नेपाल में बाबा जाते थे तो वहाँ राणा कमाली की सभा लगती थी. बड़े ताज वाले राणा बैठते थे. ಬ್ರಹ್ಮ ಬಾಬಾ ಹೇಳ್ತಾ ಇದ್ದಾರೆ, ನೇಪಾಳದಲ್ಲಿ ಬಾಬಾ ಹೋಗ್ತಾ ಇದ್ದಾಗ ಅಲ್ಲಿ ರಾಣಾ ಕಮಾಲಿ ಅವ್ರದ್ದು ಸಭೆ ಸೇರ್ತಾ ಇತ್ತು. ಅಲ್ಲಿ ದೊಡ್ಡದಾದಂತಹ ಕಿರೀಟ ಧರಿಸಿರುವಂತಹ ರಾಣ ಕುತ್ಕೋತಾ ಇರ್ತಿದ್ರು. उनको महाराजा महाराणा कहते हैं, फिर उनमें भी नंबरवार होते हैं. ನೋಡಿ ಅವರನ್ನೇ ಮಹಾರಾಜ ಮಹಾರಾಣಿ ಅಂತ ಹೇಳುತ್ತಾರೆ. ಅವರನ್ನೇ ಮಹಾರಾಜ ಮಹಾರಾಣಿ ಅಂತ ಹೇಳ್ತಾರೆ. ನಂತರ ಅವರಲ್ಲೂ ಕೂಡ ನಂಬರ್ವಾರ್ ಇರ್ತಾರೆ. ರಾಣಿಯಾ ನಹಿ ಬೇಡ್ತಿ ಹೇ, ವಹ ಪರ್ದಾ ನಶೀನ್ ಹೋತಿ ಹೇ. ನೋಡಿ ಯಾವುದೇ ಸಭೆಯಲ್ಲಿ ರಾಣಿಯರು ಬಂದು ಕುತ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ, ಅವರು ಪರ್ದೆ ಒಳಗೆ ಕೂತಿರ್ತಾರೆ ಅಂತ ಹೇಳ್ತಾರೆ. ಬಡೆ ಬಬ್ಕೆ ಸೆ ಬೇಡ್ತೆ ಹೇ, ಬಹಳ ವೈಭವದಿಂದ ಕುತ್ಕೊಂಡಿರ್ತಾರೆ.
हम कहते थे यह तो पांडव राज्य है, वह अपने को कहते भी ಸೂರ್ಯವಂಶಿ ಹೇ. ನೋಡಿ, ಬಾಬಾ ಹೋದಾಗ ಅಲ್ಲಿ ಹೇಳ್ತಿದ್ರಂತೆ ಇದು ಪಾಂಡವ ರಾಜ್ಯ ಅಂತ ಹೇಳಿ. ಅವರು ತಮ್ಮನ್ನ ತಾವೇನಂತ ಹೇಳ್ಕೊತಾ ಇದ್ದಾರೆ, ಸೂರ್ಯವಂಶಿಗಳು ಅಂತ. ಯಹತೆ ಪರಂತು ಸಿಂಗಲ್ ತಾಜುವಾಲೆ, ಆದರೆ ಅವ್ರು ಇಲ್ಲಿಯವರೇ ಆಗಿದ್ದರಿಂದ ಅವ್ರು ಏನಾಗಿದ್ದಾರೆ, ಸಿಂಗಲ್ ಕಿರೀಟಧಾರಿಗಳು. ಉನ್ಸೆ ಪಹಲೆ ಡಬಲ್ ಸಿರ್ ತಾಜ್ ಥೇ, ಅದಕ್ಕಿಂತ ಮೊದಲಿಗೆ ಅವಶ್ಯವಾಗಿ ಮಹಾರಾಜರುಗಳು ಡಬಲ್ ಕಿರೀಟಧಾರಿಗಳಾಗಿದ್ದರು. ಶ್ರೀಕೃಷ್ಣ ಕೆ ಲಿಯೆ ಅನೇಕ ಬಾತೆ ಲಿಖ ದಿ ಹೇ. ನೋಡಿ, ಶ್ರೀಕೃಷ್ಣನ ಬಗ್ಗೆ ಅನೇಕ ಮಾತುಗಳನ್ನು ಬರೆದಿಟ್ಟಿದ್ದಾರೆ. ಫಲಾನಿ ಕೋ ಬಗಾಯ ಯಹ ಕಿಯಾ ಪರಂತು ಏಸಿ ಬಾತ್ ತೋ ಹೇ ನಹಿ. ಶ್ರೀಕೃಷ್ಣ ಗೋಪಿಕೆಯರನ್ನು ಅಪಹರಿಸ್ಕೊಂಡು ಹೋಗ್ತಿದ್ದಂತೆ, ವಸ್ತ್ರಗಳನ್ನು ಕದೀತಿದ್ದಂತೆ, ಬೆಣ್ಣೆ ಕದೀತಿದ್ದಂತೆ. ಆದರೆ ಇದು ಯಾವುದು ಮಾತು ಸತ್ಯಯುಗದಲ್ಲಿ ಇರೋದಿಲ್ಲ. ಜೋ ಉತ್ಸವ ಪಾಸ್ಟ್ ಹೋ ಜಾತೆ ಹೇ ವಹ ಫಿರ್ ಮನಾತೆ ಆತೆ ಹೇ. ಯಾವ ಉತ್ಸವಗಳು ಕಳೆದು ಹೋಗುತ್ತೆ ಅದನ್ನೇ ಪುನಃ ನಾವು ಭಕ್ತಿಯಲ್ಲಿ ಆಚರಿಸ್ತಾ ಬರ್ತೇವೆ. ಯಹ ಬಿ ಉತ್ಸವ ಮನಾತೆ ಹೇ. जबकि रावण राज्य को खलास कर राम राज्य की स्थापना की, यह तो ವರ್ಷ ವರ್ಷ ಮನಾತೆ ಹೇ. ಹಾಗೆ ದಶಹರನೂ ಕೂಡ ಉತ್ಸವದ ರೂಪದಲ್ಲಿ ಆಚರಿಸ್ತೀರಿ. ಯಾವಾಗ ರಾವಣ ರಾಜ್ಯ ಖಲಾಸ್ ಆಯಿತು, ಸಮಾಪ್ತಿ ಆಯಿತು, ಆಗ ರಾಮರಾಜ್ಯದ ಸ್ಥಾಪನೆಯಾಯಿತು. ಇದನ್ನು ನೀವು ವರ್ಷ ವರ್ಷ ಆಚರಿಸ್ತಾ ಇದ್ದೀರಿ. ತೋ ಸಿದ್ಧ ಹೋತಾ ಹೇ ಆಸುರಿ ರಾವಣ ರಾಜ್ಯ 5000 ವರ್ಷ ಪಹಲೆ ಬಿ ಥಾ. ಇದರಿಂದ ಸಿದ್ಧ ಆಗೋದೇನು ಅಂತಂದರೆ, ಆಸುರಿ ರಾವಣ ರಾಜ್ಯ 5000 ವರ್ಷದ ಮೊದಲು ಆಗಿತ್ತು. ಬಾಪ್ ಆಯಾ ಥಾ ಆಕರ್ ರಾವಣ ರಾಜ್ಯ ಕಾ ವಿನಾಶ ಕರಾಯಾ ಥಾ. ನೋಡಿ, ತಂದೆನೇ ಬಂದಿದ್ರು, ತಂದೆನೇ ಬಂದು ರಾವಣ ರಾಜ್ಯದ ವಿನಾಶನೂ ಕೂಡ ಮಾಡಿಸಿದ್ರು. ವಹಿ ಮಹಾಭಾರತ ಲಡಾಯಿ ಖಡಿ ಹೇ. ಬಾಕಿ ರಾವಣ ಕೋಯಿ ಚೀಸ್ ನಹಿ ಹೇ. ಬಾಕಿ ನಮ್ಮ ಸಮ್ಮುಖದಲ್ಲಿ ಮಹಾಭಾರತದ ಯುದ್ಧನೂ ಕೂಡ ನಿಂತಿದೆ. ಬಾಕಿ ರಾವಣ ಅನ್ನುವಂಥ ವಸ್ತು ಯಾವುದು ಇಲ್ಲ ಅಂತ ಹೇಳ್ತಾರೆ ಬಾಬಾ. ರಾವಣ ಕಿ ಸ್ತ್ರೀ ಮಂಡೋದರಿ ದಿಖಾತೆ ಹೇ, उनके फिर 10 शीश नहीं दिखाते हैं. रावण को 10 शीश दिखाते हैं. विष्णु को 4 भुजा दिखाते हैं, 2 लक्ष्मी की, 2 नारायण की. वैसे रावण को 10 शीश दिखाते हैं, 5 विकार उनके, 5 विकार मंडोदरी के. ನೋಡಿ, ರಾವಣನ ಪತ್ನಿಯ ಹೆಸರು ಮಂಡೋದರಿ ಅಂತ ತೋರಿಸ್ತಾರೆ. ಆದರೆ ಅವಳಿಗೆ 10 ತಲೆ ತೋರಿಸಲ್ಲ ಅಂತ ಹೇಳ್ತಾರೆ ಮಾಮ. ಕೇವಲ ರಾವಣನಿಗೆ ಮಾತ್ರ 10 ತಲೆಯನ್ನು ತೋರಿಸ್ತಾರೆ. ಹಾಗೆ ವಿಷ್ಣುವಿಗೆ 4 ಭುಜ ತೋರಿಸ್ತಾರೆ, 2 ಲಕ್ಷ್ಮಿಯ ಭುಜಗಳು, 2 ನಾರಾಯಣನ ಭುಜಗಳು. ಹಾಗೆ ರಾವಣನಿಗೆ 10 ತಲೆ ತೋರಿಸ್ತಾರೆ ಅಂತಂದರೆ 5 ವಿಕಾರಗಳು ರಾವಣನಲ್ಲಿರೋದು, 5 ವಿಕಾರಗಳು ಮಂಡೋದರಿಯಲ್ಲಿರೋದು. ವಿಷ್ಣು ಚತುರ್ಭುಜ ಬಿ ಅರ್ಥ ಸಹಿತ ದಿಖಾಯಾ ಹೇ. ವಿಷ್ಣು ಚತುರ್ಭುಜನೂ ಕೂಡ ಅರ್ಥಸಹಿತವಾಗಿ ತೋರಿಸಿದ್ದಾರೆ. ಪೂಜಾ ಬಿ ಮಹಾಲಕ್ಷ್ಮಿ ಕಿ ಕರ್ತೆ ಹೇ. ಮಹಾಲಕ್ಷ್ಮಿ ಕೋ ಕಭಿ 2 ಭುಜಾ ವಾಲಾ ನಹಿ ದಿಖಾಯೆಂಗೆ. ಇನ್ನು ಪೂಜೆನೂ ಕೂಡ ಮಹಾಲಕ್ಷ್ಮಿದೇ ಮಾಡ್ತೀರಿ. ಮಹಾಲಕ್ಷ್ಮಿಗೆ ಎಂದು 2 ಭುಜಗಳ ಶಕ್ತಿ ಅಂತ ತೋರಿಸೋದಿಲ್ಲ. दीपमाला में लक्ष्मी का आह्वान करते हैं. क्यों? नारायण ने कोई गुनाह किया क्या? ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿಯನ್ನು ಮಾತ್ರ ಆಹ್ವಾನ ಮಾಡ್ತಿರಲ್ಲ. ಬಾಬಾ ಕೇಳ್ತಾರೆ, ಯಾಕೆ? ನಾರಾಯಣ ಏನಾದ್ರು ತಪ್ಪು ಮಾಡಿದಾನ? ನಾರಾಯಣನನ್ನು ಯಾಕೆ ಆಹ್ವಾನ ಮಾಡಲ್ಲ ಅಂತ ಬಾಬಾ ಹೇಳ್ತಿರೋದು. ಲಕ್ಷ್ಮಿ ಕೋ ಬಿ ದಂತೋ ನಾರಾಯಣನೇ ದಿಯಾ ಹೋಗಾನ. लक्ष्मी को भी धन तो नारायण ही देता होगा ना. ಹಾಫ್ ಪಾರ್ಟ್ನರ್ ಹೋಂಗೆ. ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತೀರಿ ಅಂದರೆ ಅವಳಿಗೂ ಕೂಡ ಧನವನ್ನು ನಾರಾಯಣನೇ ಕೊಡ್ತಿರ್ಬೇಕಲ್ವಾ. ಯಾಕೆಂದರೆ ಏನಾಗಿದ್ದಾಳೆ ಲಕ್ಷ್ಮಿ, ನಾರಾಯಣನ ಹಾಫ್ ಪಾರ್ಟ್ನರ್ ಅಂತ ಕರೆಸ್ಕೋತಾಳೆ. ತೋ ನಾರಾಯಣನೇ ಕ್ಯಾ ಗುನಾಹ ಕಿಯಾ. ಹಾಗಾದರೆ ನಾರಾಯಣನ ಹತ್ರ ಲಕ್ಷ್ಮಿಗಿಂತಲೂ ಜಾಸ್ತಿ ಧನ ಸಂಪತ್ತಿದೆ, ಅವನನ್ನಾರ ಆಹ್ವಾನ ಮಾಡಲ್ಲ ಅಂತಂದರೆ ನಾರಾಯಣ ಏನು ತಪ್ಪು ಮಾಡಿದ್ದಾನೆ? वास्तव में धन कोई लक्ष्मी से नहीं मिलता. धन तो
ಜಗತ್ತಂಬಾ ಸೆ ಮಿಲ್ತಾ ಹೇ. ನೋಡಿ, ಬಾಬಾ ಸ್ಪಷ್ಟ ಮಾಡ್ತಿದ್ದಾರೆ, ವಾಸ್ತವದಲ್ಲಿ ಧನ ಲಕ್ಷ್ಮಿಯಿಂದ ಸಿಗೋದಿಲ್ಲ, ಧನ ಜಗದಂಬೆಯಿಂದ ಸಿಗತ್ತೆ. ತುಮ್ ಜಾನ್ತೆ ಹೋ ಜಗತ್ತಂಬಾ ಸೋ ಹಿ ಫಿರ್ ಲಕ್ಷ್ಮಿ ಬಂತಿ ಹೇ. ಯಾಕೆ ನಿಮಗೆ ಗೊತ್ತಿದೆ ಜಗದಂಬೆನೇ ಪುನಃ ಲಕ್ಷ್ಮಿ ಆಗ್ತಾರೆ. ತೋ ಉನ್ಹೋನೆ ಅಲಗ್ ಅಲಗ್ ಕರ್ ದಿಯಾ ಹೇ. ಅರೆ ಭಕ್ತರಿಗೆ ಗೊತ್ತಿಲ್ಲದೇನೆ ಏನು ಮಾಡಿಬಿಟ್ಟಿದ್ದಾರೆ, ಇಬ್ಬರನ್ನ ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ. ಜಗತ್ತಂಬಾ ಸೆ ಹರ್ ಚೀಜ್ ಮಾಂಗ್ತೆ ಹೇ. ಜಗದಂಬೆಗಾದರೆ ಪ್ರತಿಯೊಂದು ವಸ್ತುಗಳನ್ನು ಕೊಡು ಅಂತ ಬೇಡ್ಕೋತಾರೆ. कोई भी दुख होगा, बच्चा मर जाएगा तो जगतंबा को कहेंगे रक्षा करो, बच्चा दो, यह बीमारी दूर करो. बहुत कामनाएं रखते हैं. ನೋಡಿ, ಮನುಷ್ಯರಿಗೆ ಯಾವುದೇ ಪ್ರಕಾರದ ದುಃಖ ಆಗತ್ತೆ ಅಂತ ಇಟ್ಕೊಳ್ಳಿ, ಮಕ್ಕಳೇನಾದರೂ ದೇಹತ್ಯಾಗ ಮಾಡ್ತಾರೆ ಅಂತ ಇಟ್ಕೊಳ್ರಿ, ಆಗ ಜಗದಂಬೆಗೆ ಹೋಗಿ ಹೇಳ್ತಾರಂತೆ, ರಕ್ಷಣೆ ಮಾಡು, ಮಕ್ಕಳನ್ನು ಕೊಡು, ಇಂಥ ಕಾಯಿಲೆ ಬಂದಿದೆ ದೂರ ಮಾಡು. ಬಹಳಷ್ಟು ಮನೋಕಾಮನೆಗಳನ್ನು ಅವಳ ಮುಂದೆ ಇಡುತ್ತಾರೆ. ಲಕ್ಷ್ಮಿ ಕೆ ಪಾಸ್ ಏಕ ಹಿ ಕಾಮನಾ ರಕ್ಕರ್ ಜಾತೆ ಹೇ ಧನ ಕಿ ಬಸ್. ಅಲ್ಲಿ ಲಕ್ಷ್ಮಿ ಹತ್ರ ಆದರೆ ಒಂದೇ ಕಾಮನೆ ಇಟ್ಕೊಂಡು ಹೋಗ್ತಾರೆ, ಕೇವಲ ಧನ ಕೊಡು, ಸಂಪತ್ತು ಕೊಡು, ಬಸ್. ಜಗತ್ತಂಬಾ ಸಭಿ ಕಾಮನಾಯೇ ಪೂರಿ ಕರ್ನೆ ವಾಲಿ ಹೇ. ನೋಡಿ, ಜಗದಂಬೆನೂ ಕೂಡ ಎಲ್ಲರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಳಾಗಿದ್ದಾಳೆ. धनवान तो यह बनाती है. इस समय तुम्हारी सब कामनाएं पूरी होती है. ನೋಡಿ, ನಿಮ್ಮನ್ನು ಧನವಾನರನ್ನಾಗಿನೂ ಕೂಡ ಇಲ್ಲಿನೇ ಮಾಡ್ತಾ ಇದ್ದಾಳೆ. ಈ ಸಮಯ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗ್ತಾ ಇದೆ. कोई धन नहीं देते हैं, सिर्फ पढ़ाते हैं जिससे तुम क्या से क्या बन जाते हो, और फिर लक्ष्मी बनती है तो धनवान बन जाती हो. ಹಾಗಂತ ಇಲ್ಲಿನೇ ನಿಮಗೆ ಧನ ಸಿಗ್ತದೆ, ಧನ ಕೊಡ್ತಾರೆ ಅಂತ ಅನ್ಕೋಬೇಡಿ. ಕೇವಲ ಜ್ಞಾನ ಧನವನ್ನು ಕೊಡ್ತಾರೆ, ಓದಿಸ್ತಾರೆ. ಇದರಿಂದ ನೀವು ಏನಿದ್ದೋರು ಏನಾಗ್ಬಿಡ್ತೀರಿ, ಮತ್ತು ನೀವು ಭವಿಷ್ಯದಲ್ಲಿ ಲಕ್ಷ್ಮಿ ಆಗ್ತೀರಿ ಅಂತಂದರೆ ಧನವಾನರಾಗ್ಬಿಡ್ತೀರಿ. ತಾಕತ್ ಇಸ್ ಸಮಯ तुम्हारे में है जो तुम सब कामनाएं पूरी कर सकती हो. ನೋಡಿ, ಈ ಸಮಯದಲ್ಲಿ ತಾಕತ್ತು ನಿಮ್ಮಲ್ಲಿದೆ, ನೀವು ಎಲ್ಲರ ಮನೋಕಾಮನೆಗಳನ್ನು ಪೂರ್ಣ ಮಾಡಬಹುದು. ಜಗತ್ತಂಬಾ ದಾನ್ ದೇತಿ ಹೇ, ಲಕ್ಷ್ಮಿ ದಾನ್ ತೋಡಿ ಹಿ ದೇಗಿ. ನೋಡಿ, ಸಂಗಮಯುಗದ ಜಗದಂಬೆ ದಾನವನ್ನು ಕೊಡ್ತಾಳೆ, ಹಾಗಂತ ಸತ್ಯಯುಗದ ಲಕ್ಷ್ಮಿ ಏನಾದ್ರು ದಾನ ಕೊಡ್ತಾಳ ಅಂತ ಹೇಳ್ತಾರೆ. ವಹ ದಾನ ದೇತೆ ನಹಿ. ಸತ್ಯಯುಗದಲ್ಲಿ ಯಾರು ದಾನ ಕೊಡೋದೇ ಇಲ್ಲ. ಭೂಕ್ ಹೋತೆ ಹಿ ನಹಿ, ಕಂಗಾಲ್ ಕೊಯಿ ಹೋತೆ ನಹಿ. ಅಲ್ಲಿ ಯಾರು ಉಪವಾಸ ಇರಲ್ಲ ಮತ್ತು ಯಾರು ಕಂಗಾಲ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಸತ್ಯಯುಗ ಮೇ ರಾವಣ ಹೋತಾ ನಹಿ. ಇನ್ನು ಸತ್ಯಯುಗದಲ್ಲಿ ರಾವಣ ಅಂತೂ ಇರೋದಿಲ್ಲ. ಯಹ ರಾವಣ ಕೋ ಜಲಾತೆ ಹೇ, ದಶಹರೆ ಕೆ ಬಾದ್ ಫಿರ್ ದೀಪಮಾಲಾ ಮನಾತೆ ಹೇ. ಇಲ್ಲಿ ಆದರೆ ರಾವಣನನ್ನು ಸುಡ್ತಾರೆ, ದಶಹರ ಆದ ನಂತರ ಪುನಃ ದೀಪಾವಳಿಯನ್ನು ಆಚರಿಸ್ತಾರೆ. ಖುಷಿಯ ಮನಾತೆ ಹೇ ಕ್ಯೂಂಕಿ ರಾವಣ ರಾಜ್ಯ ವಿನಾಶ ಹೋ, ರಾಮ ರಾಜ್ಯ ಸ್ಥಾಪನ ಹೋಗಾ ತೋ ಖುಷಿಯ ಹೋಗಿ. ಅಲ್ಲಿ ದೀಪಾವಳಿ ಹಬ್ಬ ಬಂತು ಅಂದರೆ ಖುಷಿ ಆಚರಿಸ್ತಾರೆ. ಯಾಕೆಂದರೆ ರಾವಣ ರಾಜ್ಯ ವಿನಾಶ ಆಯಿತು, ರಾಮ ರಾಜ್ಯ ಸ್ಥಾಪನೆ ಆಗ್ತಾ ಇದೆ ಅಂದರೆ ಖುಷಿನೇ ಆಗ್ತದೆ. ಘರ್ ಘರ್ ಮೇ ರೋಶನಿ ಹೋ ಜಾತಿ ಹೇ. ಸತ್ಯಯುಗದಲ್ಲಿ ಪ್ರತಿ ಮನೆಗಳಲ್ಲೂ ಬೆಳಕು, ಪ್ರಕಾಶ ಬಂದ್ಬಿಡುತ್ತದೆ. तुम्हारी आत्मा में रोशनी आ जाती है. जो चीज़ संगम पर है वह सत्युग में नहीं होगी. ಮತ್ತು ನಿಮ್ಮೆಲ್ಲರ ಆತ್ಮದಲ್ಲೂ ಕೂಡ ಬೆಳಕು, ಪ್ರಕಾಶತೆ ಬಂದ್ಬಿಡುತ್ತದೆ. ಯಾವ ವಸ್ತು ಸಂಗಮದಲ್ಲಿದೆಯೋ ಅದು ಸತ್ಯಯುಗದಲ್ಲಿ ಯಾವುದೂ ಇರೋದಿಲ್ಲ. ತುಮ್ ತ್ರಿಕಾಲದರ್ಶಿ ಹೋ, ವತ್ ತುಮ್ ಪ್ರಾಲಬ್ಧ ಭೋಗ್ತೆ ಹೋ. ನೀವು ವರ್ತಮಾನದಲ್ಲಿ ತ್ರಿಕಾಲದರ್ಶಿಗಳಾಗಿದ್ದೀರಿ, ಸತ್ಯಯುಗದಲ್ಲಿ ಕೇವಲ ಪ್ರಾಲಬ್ಧವನ್ನು ಮಾತ್ರ ಭೋಗಿಸ್ತೀರಿ. ಯಹ ನಾಲೆಜ್ ಸಾರಿ ಭೂಲ್ ಜಾತೆ ಹೋ. ಸತ್ಯಯುಗದಲ್ಲಿ ಹೋದಾಗ ಈ ಎಲ್ಲ ಜ್ಞಾನವನ್ನು ನೀವು ಮರ್ತು ಬಿಡುತ್ತೀರಿ. ಸಂಗಮ್ ಪರ್ ಹೇ ಹಿ ಸ್ಥಾಪನಾ ಔರ್ ವಿನಾಶ. ಈ ಸಂಗಮ ಯುಗದಲ್ಲಿ ಇರೋದೇ ಒಂದು ಸ್ಥಾಪನೆ ಮತ್ತೊಂದು ವಿನಾಶ. ಸ್ಥಾಪನಾ ಹೋಗೈ ಫಿರ್ ಬಸ್. ಸ್ಥಾಪನೆ ಆಗ್ಬಿಡ್ತು ಅಂದರೆ
ಮುಗೀತು ಅಂತ ಹೇಳ್ತಾರೆ ಬಾಬಾ. ಇನ್ನು ಸಬ್ ಉತ್ಸವ ಆದಿ ಕಾ ತುಮಕೋ ಹಿ ಜ್ಞಾನ ಹೇ. ಇನ್ನು ಯಾವುದೆಲ್ಲ ಉತ್ಸವಗಳನ್ನು ಆಚರಣೆ ಮಾಡ್ತೀವಿ ಅದು ಕೇವಲ ನಿಮಗಷ್ಟೇ ಜ್ಞಾನ ಇದೆ. ಅಜ್ಞಾನಿ ಮನುಷ್ಯ ತೋ ಕುಚ್ ಬಿ ನಹಿ ಸಮಜ್ತೆ. ಇನ್ನು ಅಜ್ಞಾನಿ ಮನುಷ್ಯರಂತೂ ಏನೂ ತಿಳ್ಕೊಂಡಿಲ್ಲ. ಬಡೇ ಬಕೇರೆ ಬನಾ ದೇತೆ ಹೇ ಕುಚ್ ಬಿ ನಹಿ. ಅವರು ದೊಡ್ಡದಾಗಿ ಏನು ಮಾಡಿಬಿಡ್ತಾರೆ, ಭಾಳಷ್ಟು ವೈಭವವನ್ನು ಮಾಡ್ತಾರೆ, ಅದರಲ್ಲಿ ಏನು ಇರೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ತುಮ್ ಪ್ರಾಕ್ಟಿಕಲ್ ಮೇ ದೇಖ್ ರಹೆ ಹೋ, ಸತ್ಯುಗ್ ಮೇ ಯಹ ಬಾತೆ ನಹಿ ಹೋತಿ ಹೇ. ನೀವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀರಿ, ಸತ್ಯಯುಗದಲ್ಲಿ ಇದ್ಯಾವುದು, ಇಲ್ಲಿ ನಡೆಯುವಂಥದ್ದು ಯಾವುದು ಇರೋದಿಲ್ಲ. नारद की भी बात शास्त्रों में है. तुमसे भी पूछा जाता है, तुम कहते हो बाबा हम लक्ष्मी को रेंगे अथवा नारायण को रेंगे. तो बाप कहते हैं अपने में देखो कोई विकार तो नहीं है. ನೋಡಿ, ನಾರದನ ಉದಾಹರಣೆಯನ್ನ ಶಾಸ್ತ್ರದಲ್ಲೂ ಕೂಡ ತೋರಿಸಿದ್ದಾರೆ. ಹಾಗೆ ನಿಮ್ಮನ್ನು ಕೂಡ ಬಾಬಾ ಕೇಳ್ತಾರೆ, ನೀವು ಕೂಡ ಬಾಬಾವ್ರನ್ನ ಕೇಳ್ತೀರಿ, ಬಾಬಾ ನಾನು ಲಕ್ಷ್ಮಿಯನ್ನು ವರಿಸ್ತೀನೋ ಅಥವಾ ನಾರಾಯಣನನ್ನು ವರಿಸ್ತೀನೋ. ಆಗ ಬಾಬಾ ಏನಂತ ಹೇಳ್ತಾರೆ, ನಿನ್ನನ್ನು ನೀನೇ ಕನ್ನಡಿಯಲ್ಲಿ ನೋಡ್ಕೋ, ನಿನ್ನಲ್ಲಿ ಯಾವುದು ವಿಕಾರಗಳಿಲ್ವಾ. ಅಗರ್ ಕ್ರೋಧ ಆದಿ ಹೋಗಾ ತೋ ಕೈಸೆ ವರ್ ಸಕೆಂಗೆ. ಒಂದು ವೇಳೆ ನಿಮ್ಮಲ್ಲಿ ಕ್ರೋಧ ಯಾವುದಾದ್ರೂ ವಿಕಾರಿ ಗುಣಗಳಿತ್ತು ಅಂದರೆ ಹೇಗೆ ಬರೆಸ್ತೀರಿ ಅಂತ ಹೇಳ್ತಾರೆ ಬಾಬಾ. ಹಾಂ, ಅಭಿ ಸಂಪೂರ್ಣ ತೋ ಕೊಯಿ ಬನೆ ನಹಿ ಹೇ. ಹಾಂ, ಇಷ್ಟು ಮಾತ್ರ ಬಾಬಾ ಹೇಳೋಕೆ ಸಾಧ್ಯ. ಸಂಪೂರ್ಣರಂತೂ ಇನ್ನೂ ಯಾರು ಈಗ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಪರಂತು ಬನನಾ ಹೇ, ಇನ್ ಭೂತೋಂ ಕೋ ಭಗಾನಾ ಹೇ, ತಬ್ ಹಿ ಇತನಾ ಮರ್ತಬಾ ಪಾ ಸಕೆಂಗೆ. ಆದರೆ ನೀವೆಲ್ಲರೂ ಸಂಪೂರ್ಣರಂತೂ ಆಗಲೇಬೇಕು. ಅದಕ್ಕಿಂತ ಮೊದಲು ಈ ಭೂತಗಳನ್ನು ಓಡಿಸ್ಕೊಳ್ಳೇಬೇಕು. ಆಗಲೇ ನಿಮಗೆ ಇಷ್ಟು ದೊಡ್ಡ ದೊಡ್ಡ ಪದವಿಗಳು ಸಿಗತ್ತೆ. ಉಸ್ತಾದ್ ಬಿ ಬಡಾ ವಿಚಿತ್ರ ಮಿಲಾ ಹೇ. ನಿಮಗೆ ಸಿಕ್ಕಿರುವಂಥ ಉಸ್ತಾದನು ಕೂಡ ಬಹಳ ವಿಚಿತ್ರ ಸಿಕ್ಕಿದ್ದಾರೆ. बाप तो सर्वगुण संपन्न ज्ञान का सागर आनंद का सागर है, तो जो आकर बच्चे बनते हैं उनको भी सर्वगुण संपन्न डबल किरिताज देवता बनाते हैं. ನೋಡಿ, ತಂದೆಯಂತೂ ಸರ್ವಗುಣ ಸಂಪನ್ನ ಆಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ, ಆನಂದದ ಸಾಗರನೇ ಆಗಿದ್ದಾರೆ. ಯಾರು ಬಂದು ತಂದೆಗೆ ಮಕ್ಕಳಾಗ್ತಾರೋ ಅವರನ್ನು ಕೂಡ ಬಾಬಾ ಸರ್ವಗುಣ ಸಂಪನ್ನ ಡಬಲ್ ಕಿರೀಟಧಾರಿ ದೇವತೆಗಳನ್ನಾಗಿ ಮಾಡ್ತಾರೆ. ಬರೋಬರ್ ತುಮ್ ಬನ್ ರಹೆ ಹೋ. ಈಗ ನೀವೇ ಬರೋಬರ್ ಆಗ್ತಾನೂ ಇದ್ದೀರಿ. ದೇವತಾओं को दोनों ताज रहते हैं, ತುಮ್ ಆಯೇ ಹೋ ಬಾಪ್ ಸೆ ವರ್ಷ ಲೇನೆ. ನೋಡಿ, ದೇವತೆಗಳಿಗಂತೂ ಎರಡೂ ಕಿರೀಟಗಳಿರುತ್ತೆ ಅಂತ ಹೇಳ್ತಾರೆ ಬಾಬಾ. ಹಾಗೆ ತಾವೆಲ್ಲರೂ ಬಂದಿದ್ದೀರಿ ತಂದೆಯಿಂದ ಆಸ್ತಿ ತಗೊಳ್ಳೋದಕ್ಕೆ. ವರ್ಷ ಲೇನಾ ಹೇ, ಪಡ್ನಾ ಹೇ. ಆಸ್ತಿ ತಗೋಬೇಕು ಅಂದರೆ ಓದಬೇಕು. ಪಾಯಿಂಟ್ಸ್ ತೋ ಬಹುತ್ ನಿಕಲ್ತಿ ರಹತಿ ಹೇ. ಹಾಗೆ ಬಾಬಾ ಕೊಡೋ ಪಾಯಿಂಟ್ಗಳು ಬೇಕಾದಷ್ಟು ಸಿಗ್ತಾ ಇರ್ತದೆ. ಅಗರ್ ಪಡೆಂಗೆ ನಹಿ ತೋ ಔರೋಂ ಕೋ ಕೈಸೆ ಸಮಜಾ ಸಕೆಂಗೆ. ಒಂದು ವೇಳೆ ನೀವು ವಿದ್ಯಾಭ್ಯಾಸನೇ ಮಾಡಲಿಲ್ಲ ಅಂತಂದರೆ ಅನ್ಯರಿಗೆ ಹೇಗೆ ತಿಳಿಸ್ಕೊಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಡ್ರಾಮಾ ಹೂಬಹು ರಿಪೀಟ್ ಹೋ ರಹಾ ಹೇ. ಹಾಗೆ ನಾಟಕನೂ ಕೂಡ ಅದೇ ತರಹ ರಿಪೀಟ್ ಆಗ್ತಾ ಇದೆ. ಯಹ ನಾಲೆಜ್ ಅಭಿ ತುಮ್ ಸಮಜ್ತೆ ಹೋ ಫಿರ್ ಯಹ ಗುಮ್ ಹೋ ಜಾಯೇಗಿ. ಈ ಜ್ಞಾನ ನೀವೀಗ ಕೇಳ್ತಾ ಇದ್ದೀರಿ, ನಂತರ ಇದು ಇಲ್ಲಿನೇ ಮಾಯವಾಗ್ಬಿಡತ್ತೆ. ಯಹ ಜೋ ಲಂಕಾ ಆದಿ ದಿಖಾತೆ ಹೇ ವಹ ಬಿ ಹೇ ನಹಿ. ಇನ್ನು ಏನೆಲ್ಲ ಶಾಸ್ತ್ರದಲ್ಲಿ ಲಂಕಾಪಟ್ಟಣ ಅಂತ ತೋರಿಸ್ತಾರೆ ಅದು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ರಾವಣ ಕಾ ಜನ್ಮ ಕಬ್ ಹುವಾ. लिखा हुआ है द्वापर से देवताएं वाम मार्ग में जाते हैं तो विकारी बनना शुरू होते हैं. ನೋಡಿ, ಹಾಗಾದರೆ ರಾವಣನ ರಾಜ್ಯ, ರಾವಣನ ಜನ್ಮ ಯಾವಾಗಾಯಿತು ನೋಡಿ, ಅದಕ್ಕೆ ಬಾಬಾ ಉತ್ತರ ಹೇಳ್ತಿದ್ದಾರೆ. ಅದನ್ನು ಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ. ದ್ವಾಪರದಿಂದ ದೇವತೆಗಳು ವಾಮ ಮಾರ್ಗದಲ್ಲಿ ಇಳಿದೋಗ್ಬಿಡುತ್ತಾರೆ, ಆಗ ವಿಕಾರಿಗಳಾಗಲಿಕ್ಕೆ ಶುರು ಮಾಡುತ್ತಾರೆ. ಅಲ್ಲಿನೇ ರಾವಣನಿಗೆ ಜನ್ಮ ಆಯಿತು. ಭಕ್ತಿ ಬಿ ಪೆಹಲೆ ಅವ್ಯಭಿಚಾರಿ ಥಿ ಫಿರ್ ವ್ಯಭಿಚಾರಿ ಬನ್ ಜಾತಿ ಹೇ. ಭಕ್ತಿನೂ ಸಹ ಮೊದಲು ಅವ್ಯಭಿಚಾರಿ ಇತ್ತು, ಈಗ ಅದು ಕೂಡ ವ್ಯಭಿಚಾರಿಯಾಗಿದೆ. ಅಭಿ ತೋ ಮನುಷ್ಯ
अपनी पूजा कराने लग पड़े हैं. ಇವತ್ತು ನೋಡಿ ಕಲಿಯುಗದಲ್ಲಿ ಮನುಷ್ಯರು ತಮ್ಮ ಪೂಜೆ ತಾವೇ ಮಾಡಿಸ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ. बाप कहते हैं मैं आता ही हूँ भ्रष्टाचारी दुनिया का विनाश और श्रेष्ठाचारी दुनिया की स्थापना करने. ಈಗ ಬಾಬನು ಕೂಡ ಏನಂತ ಹೇಳ್ತಾರೆ, ಮಕ್ಕಳೇ ನಾನು ಸಹ ಬಂದಿದ್ದೀನಿ, ಭ್ರಷ್ಟಾಚಾರಿ ಪ್ರಪಂಚದ ವಿನಾಶ ಮಾಡ್ತೀನಿ ಮತ್ತು ಶ್ರೇಷ್ಠಾಚಾರಿ ಪ್ರಪಂಚದ ಸ್ಥಾಪನೆ ಮಾಡ್ತೀನಿ. ಜರೂರ್ ಪಹಲೆ ಸ್ಥಾಪನಾ ಕರೆಂಗೆ ಫಿರ್ ವಿನಾಶ ಕರೆಂಗೆ. ಹಾಗಾದರೆ ಬಾಬಾ ಅವಶ್ಯವಾಗಿ ಮೊದಲು ಸ್ಥಾಪನೆಯನ್ನು ಮಾಡ್ತಾರೆ, ನಂತರ ವಿನಾಶ ಮಾಡ್ತಾರೆ. ಯಹ ಹಮಾರ ಪಾರ್ಟ್ ಕಲ್ಪ ಕಲ್ಪ ಕಾ ಹೇ. ಇದು ಬಾಬೋರ್ ಪಾತ್ರ ಕಲ್ಪಕಲ್ಪದಲ್ಲೂ ನಡೀತದೆ. ಭ್ರಷ್ಟಾಚಾರಿ ಸೇ ಶ್ರೇಷ್ಠಾಚಾರಿ ಬನಾನೆ ಮೇ ಬಿ ಟೈಮ್ ಲಗ್ತಾ ಹೇ. ನೋಡಿ, ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳನ್ನು ಮಾಡಬೇಕಂದ್ರೂ ಕೂಡ ಸಮಯ ಹಿಡಿತದೆ ಅಂತ ಹೇಳ್ತಾರೆ. ಜಬ್ ತಕ್ ಬಾಪ್ ಬೈಟ್ ಪಡಾ ರಹೇ ಹೇ ಪಡ್ನಾ ಹೇ. ಎಲ್ಲಿಯ ತನಕ ತಂದೆ ಕುತ್ಕೊಂಡು ಓದಿಸ್ತಿದ್ದಾರೆ ಅಲ್ಲಿಯ ತನಕ ನಾವು ಮಕ್ಕಳು ಓದಲೇಬೇಕು. ಕಲ್ಪ ಪೆಹಲೆ ಜಿನ್ಹೋನೆ ಜಿತನಾ ಪಡಾ ಹೇ ವಹಿ ಪಡೆಂಗೆ. ಕಲ್ಪದ ಮೊದಲು ಯಾರೆಲ್ಲ ಎಷ್ಟು ಓದಿದಾರೋ ಅಷ್ಟೇ ಈ ಕಲ್ಪದಲ್ಲೂ ಓದ್ತಾರೆ. ಬಹುತ್ ಬಚ್ಚೆ ಚಲ್ತೆ ಚಲ್ತೆ ಕೇತೆ ಹೇ ಹಮ್ ಚಲ್ ನಹಿ ಸಕೆಂಗೆ. ಬಹಳಷ್ಟು ಮಕ್ಕಳು ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ನಡೀತಾ ಹೇಳ್ತಾರಂತೆ, ನಮಗಂತೂ ಸಾಕಾಗಿದೆಯಪ್ಪ, ಇನ್ನು ಮುಂದೆ ನಾವು ನಡಿಲಿಕ್ಕಾಗಲ್ಲ. ಅರೆ ಸ್ತುತಿ ನಿಂದಾ ಮಾನ್ ಅಪಮಾನ್ ಯಹ ತೋ ಸಬ್ ಹೋಗಾ. ಅರೆ ಬಾಬಾ ಏನಂತ ಹೇಳ್ತಾರೆ, ಅರೆ ಸ್ತುತಿ ನಿಂದೆ ಮಾನ ಅಪಮಾನ ಎಲ್ಲನೂ ಕೂಡ ಬರುತ್ತೆ, ಬಂದೇ ಬರಬೇಕು. ತುಮ್ ಪಢಾಯಿ ಕೋ ಕ್ಯೂ ಚೋಡುತ್ತೆ ಹೋ. ಅರೆ ಇವೆಲ್ಲ ಬರುತ್ತೆ ಅಂತ ನೀವು ವಿದ್ಯಾಭ್ಯಾಸ ಯಾಕೆ ಬಿಡ್ತೀರಿ ಅಂತ ಕೇಳ್ತಾರೆ ಬಾಬಾ. सबसे ಜಾಸ್ತಿ ನಿಂದಾ ತೋ ಶ್ರೀಕೃಷ್ಣ ಕಿ ಹುಯಿ ಹೇ. ಎಲ್ಲದಕ್ಕಿಂತ ಜಾಸ್ತಿ ನಿಂದನೆ ಶ್ರೀಕೃಷ್ಣನಿಗಾಗಿದೆ. ಕಿತನೆ ಕಲಂಕ ಲಗಾಯೇ ಹೇ. ಕೃಷ್ಣನಿಗೆ ಎಷ್ಟೊಂದು ಕಳಂಕಗಳನ್ನು ಹೊರಿಸಿದ್ದಾರೆ. ಫಿರ್ ಐಸೆ ಶ್ರೀಕೃಷ್ಣ ಕೋ ಪೂಜ್ತೆ ಕ್ಯೂ ಹೇ. ಅಷ್ಟೆಲ್ಲ ಅಪರಾಧ ಮಾಡ್ತಾನೆ ಅಂತ ತೋರಿಸ್ದೋನಿಗೆ ಮತ್ತಷ್ಟೊಂದು ಯಾಕೆ ಪೂಜಿಸ್ತಾರೆ ಅಂತ ಕೇಳ್ತಾರೆ ಬಾಬಾ. ವಾಸ್ತವ ಮೇ ಗಾಲಿ ಅಭಿ ಇನ್ಕೋ ಬ್ರಹ್ಮ ಕೋ ಮಿಲ್ತಿ ಹೇ. ವಾಸ್ತವದಲ್ಲಿ ನಿಂದನೆಗಳೇನಿದೆ ಕೃಷ್ಣನಿಗಲ್ಲ, ಯಾರಿಗೆ ಸಿಗ್ತಾ ಇದೆ ಅಂತ ಹೇಳ್ತಾರೆ ಬಾಬಾ, ಬ್ರಹ್ಮನಿಗೆ. ಸಾರೆ ಸಿಂಧ್ ಮೇ ನಿಂದಾ ಹುಯಿ ಫಿರ್ ಕರ್ತೋ ಕುಚ್ ಬಿ ನಹಿ ಸಕೆ. ಇಡೀ ಸಿಂಧ್ ಹೈದರಾಬಾದಲ್ಲೇ ಬ್ರಹ್ಮನಿಗೆ ಎಷ್ಟು ನಿಂದನೆ ಆಯಿತು, ಆದರೂ ಅವ್ರ ಕೈಯಿಂದ ಯಾರಿಗೂ ಏನೂ ಮಾಡಲಿಕ್ಕಾಗಲೇ ಇಲ್ಲ. ಯಹ ಬಿ ಸಬ್ ಕೇಲ್ ಹೇ. ಇದು ಕೂಡ ಏನಾಗಿದೆ, ಎಲ್ಲ ನಾಟಕದ ಆಟ. ನೈ ಬಾತ್ ನಹಿ. ಕಲ್ಪ ಪೆಹಲೆ ಬಿ ಗಾಲಿ ಕಾಯಿ ತಿ ನದಿ ಪಾರ್ ಕಿ ತಿ. ಇದು ಯಾವುದು ಹೊಸದಲ್ಲ. ಕಲ್ಪದ ಮೊದಲು ಕೂಡ ನಿಂದನೆಯನ್ನು ಎಲ್ಲರೂ ಅನುಭವಿಸಿದ್ರು, ಹಾಗೆ ನದಿನೂ ಕೂಡ ಪಾರ್ ಮಾಡಬೇಕಾಗಿತ್ತು, ಪಾರ್ ಮಾಡಿ ಬಂದರು. ತುಮ್ ಸಿಂಧ್ ಸೆ ನಿಕಲ್ ಇಸು ಪಾರ್ ಚಲೆ ಆಯೇ ಹೋ. ನೋಡಿ, ಸಿಂಧ್ ಹೈದರಾಬಾದಿಂದ ಮಕ್ಕಳೆಲ್ಲ ಈ ಕಡೆಗೆ ಭಾರತದ ಕಡೆಗೆ ಪಾರಾಗಿ ಬಂದ್ಬಿಟ್ರಿ. ಶ್ರೀಕೃಷ್ಣ ತೋ ನಹೀತೆ. ಶ್ರೀಕೃಷ್ಣ ಇರಲಿಲ್ಲ ಅಲ್ಲಿ. ಯಹ ದಾದಾ ಆತಾ ಜಾತಾ ತಾ. ಅಲ್ಲಿ ಈ ಬ್ರಹ್ಮ ದಾದಾನೇ ಏನಾಗ್ತಾ ಇದ್ರು, ಬರ್ತಿದ್ರು ಹೋಗ್ತಾ ಇದ್ರು. ತುಮ್ ಜಾನ್ತೆ ಹೋ ಅಭಿ ಹಮ್ ರಾಜ್ಯ ಪಾತೆ ಹೇ ಫಿರ್ ಗವಾತೆ ಹೇ. ಹಾಗೆ ನಿಮಗೂ ಕೂಡ ಗೊತ್ತು, ಈಗ ನಾವು ರಾಜ್ಯವನ್ನು ಪಡ್ಕೊಳ್ತೇವೆ, ಪುನಃ ಕಳ್ಕೊಳ್ತೇವೆ. ಯಹ ಬಿ ಕೇಲ್ ಹೇ. ಇದು ಕೂಡ ನಾಟಕದ ಆಟವಾಗಿದೆ. ಅಚ್ಚಾ, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರು. 1ನೇ ಪಾಯಿಂಟ್ ಇದೆ. सर्व की मनोकामनाएं पूर्ण करने वाली कामधेनु जगदंबा बनना है, दान देते रहना है. ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ಕಾಮಧೇನು ಅರ್ಥಾತ್ ಜಗದಂಬೆಯಾಗಬೇಕು, ದಾನ ಕೊಡುತ್ತಾ ಇರಬೇಕು. 2ನೇ ಪಾಯಿಂಟ್ ಇದೆ. ಸ್ತುತಿ ನಿಂದಾ ಮೇ ಸ್ಥಿತಿ ಸಮಾನ ರಖನಿ ಹೇ. ಸ್ತುತಿ ನಿಂದನೆಯಲ್ಲಿ ಸ್ಥಿತಿಯನ್ನು ಸಮಾನ ಇಟ್ಟುಕೊಳ್ಳಬೇಕು.
यह सब होते पढ़ाई नहीं छोड़नी है. ಇವೆಲ್ಲವುಗಳು ಇದ್ದರೂ ಸಹ ವಿದ್ಯಾಭ್ಯಾಸವನ್ನು ಬಿಡಬಾರದು. ಇಸೆ ಖೇಲ್ ಸಮಜು ಪಾರು ಕರ್ನಾ ಹೈ. ಇದನ್ನು ಆಟ ಎಂದು ತಿಳಿದು ಪಾರು ಮಾಡಬೇಕು. वरदान. अपने शक्ति स्वरूप द्वारा अलौकिकता का अनुभव कराने वाले ज्वाला रूप भव. ನಮ್ಮ ಶಕ್ತಿ ಸ್ವರೂಪದ ಮೂಲಕ ಅಲೌಕಿಕತೆಯ ಅನುಭವ ಮಾಡಿಸುವಂತಹ ಜ್ವಾಲಾರೂಪ ಭವ. वरदानದ ವಿಶ್ಲೇಷಣೆ ಹೇಳ್ತಾರೆ ಬಾಬಾ. अभी तक बाप क्षमा की आकर्षण है. बाप का कर्तव्य चल रहा है. बच्चों का कर्तव्य गुप्त है. ಇಲ್ಲಿಯ ತನಕ ತಂದೆ ಕ್ಷಮ ಮಹಾಜ್ಯೋತಿಯ ಆಕರ್ಷಣೆ ಇದೆ. ತಂದೆಯ ಕರ್ತವ್ಯ ನಡೀತಾ ಇದೆ, ಪ್ರತ್ಯಕ್ಷದಲ್ಲಿ ಕಾಣ್ತಾ ಇದೆ. ಆದರೆ ಮಕ್ಕಳ ಕರ್ತವ್ಯ ಗುಪ್ತವಾಗಿದೆ. लेकिन जब आप अपने शक्ति स्वरूप में स्थित होंगे तो संपर्क में आने वाली आत्माएं अलौकिकता का अनुभव करेगी. ಯಾವಾಗ ತಾವು ತಮ್ಮ ಶಕ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರಿ ಮತ್ತು ಅನೇಕ ಆತ್ಮಗಳ ಸಂಪರ್ಕದಲ್ಲಿ ಬರ್ತೀರಿ. ಶಕ್ತಿ ಸ್ವರೂಪದಲ್ಲಿ ಸ್ಥಿತರಾಗಿ ಅನೇಕ ಆತ್ಮಗಳ ಸಂಪರ್ಕದಲ್ಲಿ ಬರ್ತೀರಿ. ಆಗ ಸಂಪರ್ಕದಲ್ಲಿ ಬರುವಂಥ ಆತ್ಮಗಳು ನಿಮ್ಮಿಂದ ಅಲೌಕಿಕತೆಯ ಅನುಭವ ಮಾಡಿಕೊಳ್ತಾರೆ. अच्छा अच्छा कहने वालों को अच्छा बनने की प्रेरणा तब मिलेगी जब संगठित रूप में आप ज्वाला स्वरूप लाइट हाउस बनेंगे. ಒಳ್ಳೆಯದು ಒಳ್ಳೆಯದು ಅಂತ ಹೇಳುವಂಥವರು ಕೂಡ ಒಳ್ಳೆಯವರಾಗೋದಕ್ಕೆ ಪ್ರೇರಣೆ ಯಾವಾಗ ಸಿಗುತ್ತೆ ಅಂತಂದರೆ, ಯಾವಾಗ ಸಂಘಟಿತ ರೂಪದಲ್ಲಿ ತಾವು ಜ್ವಾಲಾ ಸ್ವರೂಪ ಲೈಟ್ ಹೌಸ್ ಆಗ್ತೀರಿ. ಆಗ मास्टर सर्वशक्तिमान की स्टेज पर आ जाए तो सभी आपके आगे परवाने समान चक्र लगाने लग जाएंगे. ತಾವು ಮಾಸ್ಟರ್ ಸರ್ವಶಕ್ತಿಮಾನ್ ಸ್ಟೇಜ್, ಈ ಸ್ಟೇಜಲ್ಲಿ ಸ್ಥಿತರಾಗಿ ಬಂದ್ಬಿಡ್ತೀರಿ ಅಂತಂದರೆ ಬಾಕಿ ಎಲ್ಲ ಆತ್ಮಗಳು ನಿಮ್ಮ ಮುಂದೆ ಪತಂಗಗಳ ಸಮಾನ ಸುತ್ತ ಹಾಕಲಿಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ ಮಾಮ. ಸುತ್ತ ಹಾಕೋದಕ್ಕೆ ಶುರು ಮಾಡಿಬಿಡ್ತಾರೆ. अच्छा श्लोगन ಇದೆ. अपनी कर्मेंद्रियों को योग अग्नि में तपाने वाले ही संपूर्ण पावन बनते हैं. ತಮ್ಮ ಕರ್ಮೇಂದ್ರಿಯಗಳನ್ನು ಯೋಗ ಅಗ್ನಿಯಲ್ಲಿ ಸುಡುವವರೇ ಸಂಪೂರ್ಣ ಪಾವನರಾಗುತ್ತಾರೆ. अच्छा, ओम शांति. ಭಾಗ್ಯ
ಮರೆತು ಎನಿತು ಜನ್ಮ ಕಾಡು ತಿರುಗಿದೆ. ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ. ಮುಳ್ಳು ಕಳ್ಳಿ ಕಂಟಿ ದಾಟಿ, ಮುಳ್ಳು ಕಳ್ಳಿ ಕಂಟಿ ದಾಟಿ ನಿನ್ನ ಕೂಡಿದೆ, ನಿನ್ನ ಕೂಡಿದೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ಆದಿದೇವ ಬ್ರಹ್ಮನಿಂದ ನಿನ್ನ ನೋಡಿದೆ, ಆದಿದೇವ ಬ್ರಹ್ಮನಿಂದ ನಿನ್ನ ನೋಡಿದೆ. ಮುರಳಿಗಾನ ಕೇಳಿ ಕೇಳಿ, ಮುರಳಿಗಾನ ಕೇಳಿ ಕೇಳಿ ನಲಿದು ಹಾಡಿದೆ, ನಲಿದು ಹಾಡಿದೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನಿನ್ನ ಕೈಯ ಹಿಡಿದ ಮೇಳಲಿ ನಿನ್ನ ಮಿಲನ ಪಡೆದ ಮೇಲೆ, ನಿನ್ನ ಮಿಲನ ಪಡೆದ ಮೇಲೆ ಏನ ಬೇಡಲಿ, ಏನ ಬೇಡಲಿ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ, ನಾನೇ